ರಾತ್ರಿ ಮಂಗಳೂರಿನಲ್ಲಿ ಹತ್ಯೆಯಾದ ಸುಹಾಸ್ ಶೆಟ್ಟಿಯವರ ತಂದೆ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸೋಣ. ನಿನ್ನೆ ರಾತ್ರಿ ನಿಮ್ಮ ಮಗನ ಹತ್ಯೆ ಆಯಿತು. ಹತ್ಯೆ ಅದು ನಡು ಬೀದಿಯಲ್ಲೇ ಆಯಿತು, ಏನು ಹೇಳ್ತೀರಾ? ನಡು ಬೀದಿಯಲ್ಲಿ ಅಂದರೆ ನನಗೆ ನಿನ್ನೆ ಗೊತ್ತಾಗಿದ್ದು ನನಗೆ ರಾತ್ರಿ 9 ಗಂಟೆ ಗೊತ್ತಾಗಿದ್ದು. ರಾತ್ರಿ 9 ಗಂಟೆ ಗೊತ್ತಾಗಿದ್ದು. ಅವನು ನಮ್ಮ 30ನೇ ತಾರೀಕು ನಮ್ಮ ತಮ್ಮಳ ಮಗಳದ್ದು ಮದುವೆ ಇತ್ತು, ಅದಕ್ಕೆ ಬಂದಿದ್ದ. ಹಿಂದೆ 21 ಬಂದು ಊರಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದ. 2 ದಿವಸ ಅಲ್ಲೇ ಇದ್ದ. ಮದುವೆ ದಿವಸ 2 ದಿವಸ 29, 30 2 ದಿವಸ ಇದ್ದ. 30ನೇ ತಾರೀಕಿಗೆ ಸಾಯಂಕಾಲ ಇಲ್ಲಿಂದ ಬಚ್ಚಪೇಗೆ ಹೋಗ್ತೇನೆ ಅಂತ ಹೇಳಿದ. ಯಾವುದೋ ಒಂದು ಕೆಲಸ ನಿಮಿತ್ತಕ್ಕೆ ಹೋಗ್ತೇನೆ ಅಂತ ಹೇಳಿದ. ಹಂಗೆ ಬಚ್ಚಪೇಗೆ ಹೋದ. ಆಮೇಲೆ ನಿನ್ನೆ ಫಂಕ್ಷನ್ ಇತ್ತು, ಬಾ ಅಂತ ಹೇಳಿದೆ. ಇಲ್ಲ ಬರೋಕ್ಕಾಗಲ್ಲ, ನಾನು ಸ್ವಲ್ಪ ಕೆಲಸ ಇದೆ. ನಿನ್ನೆ ಬಂದಿಲ್ಲ, ಅವನು ಬಂದಿಲ್ಲ. ಇದು ನೀವು ಹೇಳಿದಂಗೆ ಇದು ಹಿಂದೆ ಇವನ ಮೇಲೆ ಒಂದು ಕೇಸೆಲ್ಲ ಇತ್ತು. ಅದರ ಇದರಾಗಿ ದ್ವೇಷವಾಗಿ ಮಾಡಿರೋದು ಕಾಣಬರ್ತದೆ ಇದು.